ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಮನೆ ಮಕ್ಕಳು ಹಾಗೂ ಅವರ ಬೇಸಿಗೆ ರಜೆಯ ನಿರ್ವಹಣೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಈಗಾಗಲೇ ಮಕ್ಕಳಿಗೆ ಬೇಸಿಗೆ ರಜೆ ಆರಂಭಗೊಂಡಿದೆ. ತಮ್ಮ ಶಿಕ್ಷಣದ ಬದುಕಿನಿಂದ ಮಕ್ಕಳು ರಜೆಯ ದಿನಗಳನ್ನ ನಲಿವಿನೊಂದಿಗೆ ಆಚರಿಸುವಂತಹ ಹಂತಕ್ಕೆ ಬಂದು ನಿಂತಿದ್ದಾರೆ. ಹಾಗಾದ್ರೆ ಅವರ ರಜೆಯ ದಿನಗಳನ್ನ ಮಕ್ಕಳು ಹೇಗೆ ಕಳೆಯಬೇಕು ಮತ್ತು ಈ ದಿನಗಳನ್ನ ಸುಂದರವಾಗಿಸುವಂತಹ ಜವಾಬ್ದಾರಿ ಯಾರದ್ದು? ಖಂಡಿತವಾಗಿಯೂ ಈ ಜವಾಬ್ದಾರಿ ಹೆತ್ತವರದ್ದು. ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಬೇಸಿಗೆ ಶಿಬಿರಗಳನ್ನ ಕೂಡ ನಡೆಸ್ತಾ ಇವೆ. ಒಂದು ಹಂತದಲ್ಲಿ ಮಕ್ಕಳ ಅಭಿವೃದ್ಧಿಗೆ ಬೇಕಾದಂತಹ ವೈಯಕ್ತಿಕ ಹಾಗೂ ಅವರ ಸಾಮಾಜಿಕ ಅಭಿವೃದ್ಧಿಯನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸಿ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಬೇಸಿಗೆ ಶಿಬಿರಗಳಲ್ಲಿ ಹಮ್ಮಿಕೊಳ್ತಾ ಇದೆ. ಇವುಗಳಲ್ಲಿ ಮಕ್ಕಳು ಭಾಗವಹಿಸುವಂಥದ್ದು ಖಂಡಿತವಾಗಿಯೂ ಉತ್ತಮವಾದಂತಹ ವಿಷಯ. ಆದ್ರೆ ಇದರ ಹೊರತಾಗಿ ಹೆತ್ತವರಾಗಿ ನಾವೇನು ಮಾಡಬಹುದು ಎನ್ನುವಂತಹ ವಿಷಯ. ಮುಖ್ಯವಾಗಿ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ. ಮನೆಯ ಮಕ್ಕಳು ಸದಾಕಾಲ ಶಾಲೆಗಳಲ್ಲೇ ಇರೋದ್ರಿಂದಾಗಿ ಮಕ್ಕಳ ಉಪಸ್ಥಿತಿ ಮನೆಯಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ಗಮನ ಅವರ ಕಡೆಗೆ ಇರದೇ ಹೋಗಬಹುದು. ಇಂಥ ಸಂದರ್ಭದಲ್ಲಿ ಮಕ್ಕಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂಥದ್ದು ಅಥವಾ ಮನೆಯ ಪಕ್ಕದ ಕೆರೆಬಾವಿಗಳಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಯಾವುದಾದರೂ ದುರ್ಘಟನೆಗಳು ಸಂಭವಿಸುವಂತಹ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯ ಸುತ್ತ ಇರುವಂತಹ ನೀರಿನ ಮೂಲಗಳ ಬಗ್ಗೆ ಸಾಕಷ್ಟು ಎಚ್ಚರವನ್ನ ವಹಿಸಿ. ಇತ್ತೀಚಿನ ದಿನಗಳಲ್ಲಿ ಮನೆಯ ಹಿರಿಯರು ಟಿವಿ ಮಾಧ್ಯಮಗಳಲ್ಲಿ ಅಥವಾ ಇತರ ಕೆಲಸಗಳಲ್ಲಿರುವಂತಹ ಸಂದರ್ಭ ಮಕ್ಕಳು ನೀರಿನ ಮೂಲಗಳ ಕಡೆಗೆ ನಡೆದು ಹೋಗುವಂತಹ ಸಂಭವ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಕುರಿತು ಎಚ್ಚರವನ್ನ ವಹಿಸಿ. ಶೆಕೆಗಾಲ ಆಗಿರೋದರಿಂದಾಗಿ ನೀರಿನ ಮೂಲಗಳಲ್ಲಿ ಆಡಲು ಮಕ್ಕಳು ಸಾಧ್ಯವಾದಷ್ಟು ಬಯಸ್ತಾರೆ. ಹಾಗಾಗಿ ಅವರನ್ನ ದೂರವಿಡಿ. ಇದಲ್ಲದೆ ಮನೆಯಲ್ಲಿ ದೊಡ್ಡ ದೊಡ್ಡ ಬ್ಯಾರೆಲ್ಗಳಲ್ಲಿ ನೀರನ್ನ ತುಂಬಿಡುವಂತಹ ಸಂದರ್ಭ ಮಕ್ಕಳಿಗೆ ಇದು ಎಟಕ್ತಾ ಇದೆಯೋ ಅಥವಾ ಮಕ್ಕಳು ಸುಲಭವಾಗಿ ಆ ಬ್ಯಾರೆಲ್ಗಳ ಮುಚ್ಚಳಗಳನ್ನ ತೆಗೆದು ನೀರಿನಲ್ಲಿ ಆಡುವಂತಹ ಸಂಭವ ಇದೆಯೋ ಎನ್ನುವುದರ ಬಗ್ಗೆ ಎಚ್ಚರವನ್ನ ವಹಿಸಿ. ಇದು ನಮ್ಮ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಇನ್ನು ಮುಂದುವರೆದು ಮಕ್ಕಳು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸುತ್ತಿದ್ದಾರೆಯೇ ಎನ್ನುವುದರ ಕಡೆಗೂ ಕೂಡ ಗಮನ ಇರಲಿ. ಸ್ವಿಚ್ ಬೋರ್ಡ್ಗಳು ಅಥವಾ ಇತರೆ ವಸ್ತುಗಳಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಕೂಡ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಹಾಗಾಗಿ ಮಕ್ಕಳು ಆಡ್ತಾ ಇದ್ದಾರೆ ಎನ್ನುವ ಬೇಜವಾಬ್ದಾರಿಯಾದಂತ ಹೇಳಿಕೆಯ ಬದಲಿಗೆ ಅವರು ಹೇಗೆ ಆಡ್ತಾ ಇದ್ದಾರೆ, ಯಾವ ವಸ್ತುವಿನಲ್ಲಿ ಆಡ್ತಾ ಇದ್ದಾರೆ ಅನ್ನೋದರ ಕಡೆ ಕೂಡ ಗಮನ ಇರಲಿ. ಇನ್ನು ಫ್ಲಾಟ್ಗಳಂತಹ ಮನೆಗಳಲ್ಲಿ ಬದುಕುವಂತಹ ಜನರು ಮುಖ್ಯವಾಗಿ ಮಕ್ಕಳು ಎಲ್ಲಿದ್ದಾರೆ, ಎರಡೂ ಕಡೆಯ ಬಾಗಿಲುಗಳನ್ನ ಭದ್ರಪಡಿಸಿ ಮಕ್ಕಳು ಮನೆಯೊಳಗಿರುವ ಹಾಗೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರ ಜೊತೆಗೆ ಮಕ್ಕಳ ಕಲಿಕೆಯನ್ನ ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಾವೇನನ್ನ ಮಾಡಬಹುದು? ಕೇವಲ ಮಕ್ಕಳನ್ನ ಪುಸ್ತಕದ ಹುಳುಗಳಾಗಿ ಪರಿಚಯಿಸದೆ ಬದಲಿಗೆ ಅವರಲ್ಲಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ಮಕ್ಕಳಿಗೆ ಮಾಡಿಸಬಹುದು. ಒಂದು ವೇಳೆ ನಿಮಗೆ ಅದರ ಅರಿವಿಲ್ಲದೆ ಹೋದಲ್ಲಿ ಯೂಟ್ಯೂಬ್ ನಲ್ಲಿ ಇಂತಹ ಧನಾತ್ಮಕ ವಿಷಯಗಳ ಬಗ್ಗೆ ಹಲವು ರೀತಿಯಾದಂತಹ ಮಾಹಿತಿಗಳು ಲಭ್ಯವಿದೆ. ಮೊದಲು ನೀವು ತಿಳಿದುಕೊಂಡು ನಂತರ ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಿ. ಉದಾಹರಣೆಗೆ ಗಾಳಿಪಟವನ್ನ ತಯಾರಿಸುವುದು ಹೇಗೆ, ಹಿಂದಿನ ಆಟಗಳು ಹೇಗಿದ್ವು, ಇದರ ಜೊತೆಗೆ ಕೆಲವೊಂದಷ್ಟು ನುಡಿಮುತ್ತುಗಳು, ಕಥೆಗಳು, ಕವನಗಳು, ಹಾಡುಗಳನ್ನ ಮಕ್ಕಳಿಗೆ ಹೇಳಿಕೊಡಿ. ಇದರಿಂದ ಸೃಜನಾತ್ಮಕವಾಗಿ ಕೂಡ ಮಕ್ಕಳನ್ನ ಬೆಳೆಸಿದಂತಾಗ್ತದೆ. ಮತ್ತು ಮಕ್ಕಳಿಗೆ ಒಂದಷ್ಟು ಸಮಯವನ್ನ ಮೀಸಲಿಡಿ. ಸಂಜೆಯ ಹೊತ್ತು ಮಕ್ಕಳ ಜೊತೆಗೆ ನಡೆದಾಡುವಂತಹ ಹವ್ಯಾಸ, ಯೋಗವನ್ನ ಸಾಧ್ಯವಾದ್ರೆ ಮಕ್ಕಳಿಗೆ ಕಲಿಸಿ. ಇದರ ಜೊತೆಗೆ ಈಜನ್ನ ಕಲಿಯುವಂಥದ್ದು ಕೂಡ ಮಕ್ಕಳ ಆದ್ಯತೆಗಳಲ್ಲಿ ಸೇರಿರಲಿ. ಬೇಸಿಗೆ ಶಿಬಿರವನ್ನ ಒಂದಷ್ಟು ಸಂಸ್ಥೆಗಳು ನಡೆಸ್ತವೆ. ಇದರಲ್ಲಿ ನೃತ್ಯ ಪ್ರಕಾರಗಳನ್ನ ಹೇಳಿಕೊಡುವಂಥದ್ದು, ನಾಟಕವನ್ನ ಹೇಳಿಕೊಡುವಂಥದ್ದು ನಡೆಯುತ್ತೆ. ಇಂತಹ ಬೇಸಿಗೆ ಶಿಬಿರವನ್ನ ಗುರುತಿಸಿ ನಿಮ್ಮ ಮಕ್ಕಳ ಸಮಯ ಉತ್ತಮವಾಗಿ ನಡೆದು ಹೋಗುವ ರೀತಿಯಲ್ಲಿ ಗಮನವನ್ನ ಹರಿಸಿ. ಇವೆಲ್ಲದರ ಜೊತೆಗೆ ನಿಮ್ಮ ಕೌಟುಂಬಿಕ ಕೊಂಡಿಗಳನ್ನ ಭದ್ರಪಡಿಸಲು ಇದೊಂದು ಸದಾವಕಾಶ. ನಿಮ್ಮ ಹೆತ್ತವರ ಬಳಿಗೆ ನಿಮ್ಮ ಮಕ್ಕಳನ್ನೊಮ್ಮೆ ಕರೆದುಕೊಂಡು ಹೋಗಿ ಅವರ ಜೊತೆಗೆ ಮಕ್ಕಳು ಸಮಯ ಕಳೆಯುವಂತಹ ವಾತಾವರಣವನ್ನ ನಿರ್ಮಿಸಿಕೊಡಿ. ಅದು ಪತಿಯ ಕಡೆಯ ಹೆತ್ತವರಿರಬಹುದು ಅಥವಾ ಪತ್ನಿಯ ಕಡೆಯ ಪೋಷಕರಿರಬಹುದು. ಅವರ ಮನೆಗಳಿಗೆ ಕನಿಷ್ಠ ಕೆಲವು ದಿನಗಳ ಮಟ್ಟಿಗಾದ್ರೂ ನಿಮ್ಮ ಮಕ್ಕಳನ್ನ ಕಳುಹಿಸಿಕೊಡಿ. ಇದರಿಂದ ಸಂಬಂಧಗಳ ಪ್ರಾಮುಖ್ಯತೆಯನ್ನ ಮಕ್ಕಳು ತಿಳಿದುಕೊಳ್ಳುವಂತಾಗುತ್ತೆ. ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.